ಅಂದ್ರೆ ಸಪೋಸ್ 50,000 ರೂಪಾಯಿ ಲೋನ್ ತೊಗೊಂತೀನಿ ಅಂದರೆ 12 ಮಂತ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ್ಯನುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು 22% ಇದೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು ನಿಮಗೆ ಇಲ್ಲಿ 315 ರೂಪಾಯಿ ಪ್ಲಸ್ 1,750 ರೂಪಾಯಿ ಆಗಿರುತ್ತೆ. ಮತ್ತು ಮಂತ್ಲಿ BMI ಬಂದುಬಿಟ್ಟು 4,728 ರೂಪಾಯಿ ಆಗಿರುತ್ತೆ. ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ಮಾಡೋದು ನೀವು 6,736 ರೂಪಾಯಿ ನೀವು ಎಕ್ಸ್ಟ್ರಾ ಪೇಮೆಂಟ್ ಇದ್ದಂಗೆ ಆಗುತ್ತೆ. ಡಿಸ್ಪೋಸ್ ಆಗೋದು ನಿಮಗೆ 47,935 ರೂಪಾಯಿ ಡಿಸ್ಪೋಸ್ ಆಗಿರುತ್ತೆ. ಮತ್ತು ಟೋಟಲ್ ಅಮೌಂಟ್ ನೀವು ಪೇಯಬಲ್ ಮಾಡೋದು 56,736 ರೂಪಾಯಿ ನೀವು ಪೇಯಬಲ್ ಅಮೌಂಟ್ ಆಗಿರುತ್ತೆ. ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದುಬಿಟ್ಟು ನಿಮಗೆ 8,486 ರೂಪಾಯಿ ನಿಮಗೆ ಟೋಟಲ್ ಕಾಸ್ಟ್ ಆಫ್ ಲೋನ್ ಆಗಿರುತ್ತೆ ಸ್ನೇಹಿತರೆ. ಈಗ ಟೆನ್ಯೂರ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಈಗ ಯಾವ ರೀತಿ ಅನ್ನೋ ಪ್ರೊಸೆಸ್ ಅನ್ಬೋದು ಹೇಳ್ಕೊಡ್ತೀನಿ. ಇದೊಂದು RBI ರಿಜಿಸ್ಟರ್ ಮತ್ತು NBFC ಆ್ಯಪ್ ಆಗಿದೆ ಸ್ನೇಹಿತರೆ, ನೋಡ್ಬೋದಾಗಿದೆ ನೀವು ಇಲ್ಲಿ. ಅದೇ ರೀತಿಯಾಗಿ ಓಕೆ ಬನ್ನಿ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಲ್ಲಿ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತೀರಾ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ನಂತರ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೋಡ್ಬೋದು. ಅದೇ ರೀತಿಯಾಗಿ ಈಗ ಎಲ್ಲ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಪರ್ಮಿಷನ್ನ ಈ ರೀತಿಯಾಗಿ ಅಲೋ ಮಾಡ್ಕೋಬೇಕಾಗುತ್ತೆ. ಅಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ID ಹಾಕಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನೀವು ಇಲ್ಲಿ ನಿಮ್ಮ OTP ವೆರಿಫೈ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ಚೆಕ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂಬೋದು ನೀವು ಇಲ್ಲಿ ಆರಾಮಾಗಿ, ಏನಿಲ್ಲ ಅಂದರೂ ನೀವು ಆರಾಮಾಗಿ ಈಸಿಯಾಗಿ ಚೆಕ್ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಎಲ್ಲೂ ಕ್ರೆಡಿಟ್ ಸ್ಕೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲೈ ಆನ್ಲೈನ್ ಅಂತಿದೆ, ಜಸ್ಟ್ 2 ಮಿನಿಟ್ಸ್ ಇದೆ. ಅಂದರೆ ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ನೀವು ಇಲ್ಲಿ ಡೀಟೇಲ್ ಕೊಡಬೇಕಾಗುತ್ತೆ. ಕೊಟ್ಟ ನಂತರ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಂಬೋದು ಚೆಕ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಾನು ಜಸ್ಟ್ ಲೋನ್ ಅಂಬೋದು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಯುವರ್ ಲೋನ್ ಅಪ್ಲಿಕೇಶನ್ ಈಸ್ ರಿಜೆಕ್ಟೆಡ್ ಅಂತಿದೆ. ಸ್ನೇಹಿತರೆ ಯುವರ್ ಬ್ಯೂರೋ ರಿಪೋರ್ಟ್ ಶೋಸ್ ದಟ್ ಯು ಹ್ಯಾವ್ ಮೆನಿ ಫೈನಾನ್ಷಿಯಲ್ ಒಬ್ಲಿಗೇಷನ್ ನಾವು ಅಂತಿದ್ದೆ ಸ್ನೇಹಿತರೆ. ಅಂದರೆ ನಾನು ಕೆಲವೊಂದು ಲೋನ್ ಇದ್ದೇವೆ, ನಾನು ಅದಕ್ಕೋಸ್ಕರ ಈ ಆ್ಯಪ್ನವ್ರು ನನಗೆ ಲೋನ್ ಕೊಡೋಕ್ಕೆ ರೆಡಿ ಇಲ್ಲ. ಜಸ್ಟ್ ನೀವು ಏನಾದರೂ ಲೋನ್ ತೊಗೋಬೇಕಂದ್ರೆ ಯಾವ ರೀತಿ ಸ್ಟೆಪ್ ಇರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ. ನಂಗೆ ತೋರ್ಸೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ನನ್ನ ಲೋನ್ ರಿಜೆಕ್ಟ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಜಸ್ಟ್ ನೀವು ಪ್ರೊಸೆಸ್ ಮಾಡ್ಕೊಳ್ಳಿ. ನಿಮ್ಮ ಪಾನ್ ಕಾರ್ಡ್ ಕೊಟ್ಕೊಂಡು, ಆಧಾರ್ ಕಾರ್ಡ್ ಕೊಂಡು ಪ್ರೊಸೆಸ್ ಮಾಡ್ಕೊಳ್ಳಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಇನ್ಸ್ಟಂಟ್ ಆಗಿ ಚೆಕ್ ಆಗುತ್ತೆ. ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ದರೆ ಮಾತ್ರ ಈ ಆ್ಯಪಲ್ಲಿ ಲೋನ್ ಅಂಬೋದು ಸಿಗುತ್ತೆ. ಅಪ್ ಟು ನಿಮಗೆ ಏನಿಲ್ಲ ಅಂದರೂ ಜಸ್ಟ್ 50,000ವರೆಗೂ ಲೋನ್ ಅಂಬೋದು ಸಿಗುತ್ತೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಈಸಿಯಾಗಿ ಲೋನ್ ಅಂಬೋದು ತೊಗೋಬೋದು. ಈ ಆ್ಯಪ್ ನಿಮ್ಮ ಬಂದುಬಿಟ್ಟು ಮನಿ ವ್ಯೂ ಅಂತೇಳಿ ನೀವು ಟಿವಿಯಲ್ಲಿ ನೋಡಿರ್ಬೋದು. ಈ ಆ್ಯಪ್ನವರು ಯಾವ ರೀತಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಪಾನ್ ಕಾರ್ಡ್ನ, ಆಧಾರ್ ಕಾರ್ಡ್ನ ಕೊಟ್ಕೊಂಡು ನೀವು ಈ ಆ್ಯಪಲ್ಲಿ ಲೋನ್ ಅಂಬೋದು ಈಸಿಯಾಗಿ ತೊಗೋಬೋದು. ಮತ್ತು ನಿಮ್ಮ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ ಮತ್ತು 3 ಮಂತ್ ಸ್ಯಾಲರಿ ಸ್ಲಿಪ್ ಕೇಳುತ್ತೆ. ಅದರ ಮುಖಾಂತರ ನೀವು ಇಲ್ಲಿ ಅವನು ಕೊಟ್ಟ ನಂತರ PDF ರೂಪದಲ್ಲಿ ಅಪ್ಲೋಡ್ ಮಾಡಿದ ನಂತರ ಲೋನ್ ಅಂಬೋದು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಅದೇ ರೀತಿಯಾಗಿ ಎಲ್ಲೂ ರೆಫರ್ಗೆ ಬನ್ನಿ ಸ್ನೇಹಿತರೆ. ನೀವು ಇಲ್ಲಿ ನಿಮಗೆ ಇಲ್ಲಿ 1000 ರೂಪೀಸ್ ಅಂಬೋದು ಸಿಗುತ್ತೆ ಸ್ನೇಹಿತರೆ.